Namaste. Subject quantitative aptitude for competitive examinations fully solved as per new examination pattern. Name of the book author Dr. R.S. Agarwal Sir. Section 1 Arithmetical Ability. Chapter number 1 Number System. Exercise. Objective type questions. Directions. Mark. Tick mark against the correct answer in each of the following. Question number 11. Consider the following statements about natural numbers. First statement, there exists a smallest natural number. Second statement, there exists a largest natural number. Third statement, between two natural numbers, there is always a natural number. Which of the above statements is or are correct? ಆ್ಯಕ್ಚುಲಿ ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರಲ್ಲ ನ್ಯಾಚುರಲ್ ನಂಬರ್ಸಲ್ಲಿ. ನ್ಯಾಚುರಲ್ ನಂಬರ್ಸ್ ಅಂದರೆ ಕೌಂಟಿಂಗ್ ನಂಬರ್ಸ್. ಸೊ ಕೌಂಟಿಂಗ್ ನಂಬರ್ಸ್ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 1 2 3 ಆನ್ವರ್ಡ್ಸ್. ಗೊತ್ತಾಯ್ತಲ್ಲ, ಝೀರೋ ಇನ್ಕ್ಲೂಡ್ ಆಯಿತು ಅಂತ ಹೇಳಿದ್ರೆ ದಟ್ ಈಸ್ ಹೋಲ್ ನಂಬರ್ ಆಗುತ್ತೆ. ನ್ಯಾಚುರಲ್ ನಂಬರ್ಸ್ 1 2 ಎಕ್ಸೆಟ್ರಾ ಹೀಗೆ ಸ್ಟಾರ್ಟ್ ಆಗುತ್ತೆ. ಸೊ ದೇರ್ ಎಕ್ಸಿಟ್ಸ್ ಎ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್. ಎಸ್, ಹೌದು, 1. ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ 1. ದೇರ್ ಎಕ್ಸಿಟ್ಸ್ ಎ ಲಾರ್ಜೆಸ್ಟ್ ನ್ಯಾಚುರಲ್ ನಂಬರ್. ಇನ್ಫಿನೈಟ್ ನಂಬರ್ ಅಲ್ವಾ. ಸೊ ಲಾರ್ಜೆಸ್ಟ್ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಎಷ್ಟಾದರೂ ಇರ್ಬೋದು. ಗೊತ್ತಾಯ್ತಲ್ಲ, ಅದು ಅನ್ನೋನ್. ಇದಾಗೋದಿಲ್ಲ, ಸೆಕೆಂಡ್ ಸ್ಟೇಟ್ಮೆಂಟ್ ಆಗೋದಿಲ್ಲ. ಬಿಟ್ವೀನ್ ಟೂ ನ್ಯಾಚುರಲ್ ನಂಬರ್ಸ್, ಎಕ್ಸಾಂಪಲ್ 1 and 2 ಅಂತ ಇಟ್ಕೊಳ್ಳೋಣ. ದೇರ್ ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್. ನೋ. ಗೊತ್ತಾಯ್ತಲ್ಲ. ವಿಚ್ ಆಫ್ ದಿ ಎಬೋವ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಎ ನನ್ ಆಫ್ ದಿ ಎಬೋವ್, ಬಿ ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್, ಸಿ ಸ್ಟೇಟ್ಮೆಂಟ್ ನಂಬರ್ 1 and 2, ಡಿ ಸ್ಟೇಟ್ಮೆಂಟ್ ನಂಬರ್ 2 and 3. ಓಕೆ, ಸೊ ಇಲ್ಲಿಗೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ. Problem number 11. Consider the following statements about natural numbers. Statement number 1. There exists a smallest natural number. Statement number 2. There exists a largest natural number. Statement number 3. Between two natural numbers, there is always a natural number. Which of the above statements is or are correct? Option A, none. Option B, only first statement. Option C, 1 and 2. Option D, 2 and 3. So solution for this question. Clearly, there exists a smallest natural numbers, namely 1. So smallest natural number ಅಂದರೆ ನಮಗೆ ಗೊತ್ತಿದೆ, so that is 1. So statement number 1 is true. Natural numbers are the set of positive integers. ಸೊ ಇದು ಸೆಟ್ಟನ್ನು ಯಾವಾಗಲೂ ಇನ್ಸೈಡ್ ದಿ ಫ್ಲವರ್ ಬ್ರ್ಯಾಕೆಟಲ್ಲಿ ಬರಿಬೇಕಾಗ್ತದೆ. ಗೊತ್ತಾಯ್ತಲ್ಲ, ಆಲ್ವೇಸ್ ಪಾಸಿಟಿವ್ ಇಂಟೀಜರ್ಸ್. ನ್ಯಾಚುರಲ್ ನಂಬರ್ಸ್ ಆರ್ ದಿ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್, ಟಿಪಿಕಲಿ ಸ್ಟಾರ್ಟಿಂಗ್ ಫ್ರಮ್ 1. ಸೊ ಇದು ಸ್ಟಾರ್ಟಿಂಗ್ ಫ್ರಮ್ 1 2 3 ಎಕ್ಸೆಟ್ರಾ, ಇದು 1 ಸ್ಟಾರ್ಟ್ ಆಗುತ್ತೆ. ಓಕೆ, ಸ್ಟೇಟ್ಮೆಂಟ್ ನಂಬರ್ 1 ಏನು ಹೇಳ್ತಾ ಇದೆ ಅಂದರೆ, ದೇರ್ ಎಕ್ಸಿಟ್ಸ್ ಎ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಅಂತ ಹೇಳ್ತಾ ಇದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ದಿ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ 1. ಓಕೆ, ಸ್ಟೇಟ್ಮೆಂಟ್ ನಂಬರ್ 2 ಏನು ಹೇಳ್ತಾ ಇದೆ, ಸೊ ದೇರ್ ಎಕ್ಸಿಟ್ಸ್ ಎ ಲಾರ್ಜೆಸ್ಟ್ ನ್ಯಾಚುರಲ್ ನಂಬರ್. No, it's not correct. This statement is incorrect. The set of natural number is infinite, so many numbers. Meaning there is no upper limit, ಇಷ್ಟೇ ಲಿಮಿಟ್ ಅಂತಿಲ್ಲ ಇದಕ್ಕೆ. ಆರ್ ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ಗೊತ್ತಿಲ್ಲ.
Natural numbers are counting numbers and the counting process never ends. So the largest natural number is not known. Thus, statement number 2 is false. Next, statement number 3. Between two natural numbers, there is always a natural number. ಇದು ಸ್ಟೇಟ್ಮೆಂಟ್ ನಂಬರ್ 3ನಲ್ಲಿ ಕೊಟ್ಟಿರೋದು. This statement is incorrect. For example, between the natural numbers 1 and 2, there are no other natural numbers. ನೆಕ್ಸ್ಟ್ 1 ಆದಮೇಲೆ 1.1 1.2 ಹಾಗೆ ಬರುತ್ತೆ. ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 ಆಗಿರಬೇಕು. ಗೊತ್ತಾಯ್ತಲ್ಲ, ಓನ್ಲಿ ಪಾಸಿಟಿವ್ ಇಂಟೀಜರ್ ಆಗಿರಬೇಕು, ನಾಟ್ ಎ ಡೆಸಿಮಲ್ ನಂಬರ್ ಅಥವಾ ಫ್ರ್ಯಾಕ್ಷನ್ ನಂಬರ್ ಆಗಿರಬಾರ್ದು. ಓನ್ಲಿ ಪಾಸಿಟಿವ್ ಇಂಟೀಜರ್ ಆಗಿದ್ದರೆ ಅದು ನ್ಯಾಚುರಲ್ ನಂಬರ್ಸ್ ಆಗುತ್ತೆ. ಬಿಟ್ವೀನ್ 1 ಆ್ಯಂಡ್ 2ನಲ್ಲಿ ಅಲ್ಲಿ ಇದು ನ್ಯಾಚುರಲ್ ನಂಬರೇ 1 ಮತ್ತು 2ನೇ. ಇವರೇನು ಹೇಳ್ತಾ ಇದ್ದಾರೆ, ಬಿಟ್ವೀನ್ ಟೂ ನ್ಯಾಚುರಲ್ ನಂಬರ್ಸ್ 1 ಆ್ಯಂಡ್ 2 ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋಣ. ದೇರ್ ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್? ನೋ ಅಲ್ವಾ. ಸೊ ಡೆಸಿಮಲ್ ನಂಬರ್ ಬರುತ್ತಲ್ಲಿ. ದೇರ್ ಆರ್ ನೋ ಅದರ್ natural numbers. So there is no natural number between two consecutive natural numbers. So statement number 3 is false. Therefore only statement number 1 is correct. So like option B is the correct answer. Okay. Thank you. Namaste.